ಎಸ್ ಸಿ ಸ್ಟೂಡೆಂಟ್ಸು ಯಾರೆಲ್ಲ ತಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳಕ್ಕಾಗಿಲ್ಲ, ಸೊ ಅವರು ಇವಾಗ ನಾನು ಹೇಳ್ತಿರುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ. ಮೊದಲನೇದಾಗಿ ನಿಮಗೆ ಯಾಕೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಸ್ ಸಿ ಇಂಟರ್ನಲ್ ರಿಸರ್ವೇಷನ್ ಏನಿದೆ, ಎಸ್ ಸಿ ಎ, ಎಸ್ ಸಿ ಬಿ, ಎಸ್ ಸಿ ಸಿ, ಈ ರೀತಿ ಇಂಟರ್ನಲ್ ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿದೆ ಅಲ್ವಾ, ಸೊ ಅದರಲ್ಲಿರುವಂತಹ ಆರ್ ಡಿ ನಂಬರ್ನ ನೀವು ಎಂಟರ್ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಆ ರೀತಿ ಒಂದು ಮೆಸೇಜ್ ತೋರಿಸ್ತಿರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಇವಾಗ ಏನು ಮಾಡಬೇಕು ಅಂತಂದರೆ, ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿಬಿಟ್ಟು, ಸೊ ನಮಗೆ ಎಸ್ ಸಿ ಇಂಟರ್ನಲ್ ರಿಸರ್ವೇಷನ್ ಸರ್ಟಿಫಿಕೇಟ್ ಬೇಕು ಅಂತ ಒಂದು ಅರ್ಜಿನ ಸಲ್ಲಿಸಿ ಅವರಿಗೆ. ಸೊ ಅದಾದಮೇಲೆ ಅವ್ರು ನಿಮಗೊಂದು ಆರ್ ಡಿ ನಂಬರ್ ಕೊಡ್ತಾರೆ, ಓಕೆನಾ. ಸೊ ನೀವು ಸರ್ಟಿಫಿಕೇಟೇ ಬೇಕು ಅಂತ ವೇಟ್ ಮಾಡೋಕ್ಕಂದ್ರೆ ಆಗಲ್ಲ, ಯಾಕಂದರೆ ಕೌನ್ಸಿಲಿಂಗ್ ಆಗಿಬಿಡುತ್ತೆ. ಸೊ ತುಂಬ ಹೊತ್ತು ಬೇಕಾಗುತ್ತೆ. ಸೊ ಆವಾಗ ನಿಮಗೆ ಅವರು ಆರ್ ಡಿ ನಂಬರ್ ಕೊಡ್ತಾರೆ. ಸೊ ಆ ಒಂದು ಆರ್ ಡಿ ನಂಬರ್ನ ಇಟ್ಕೊಂಡು ನೀವು ಕೆ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಇದೆ, ಓಕೆನಾ. ಸೊ ಆ ಒಂದು ಎಡಿಟ್ ಲಿಂಕನ್ನು ವಿಸಿಟ್ ಮಾಡಿಬಿಟ್ಟು, ಸೊ ಅಲ್ಲಿ ನೀವು ನಿಮ್ಮ ಏನು ಹೊಸ ಆರ್ ಡಿ ನಂಬರ್ ಏನಿರುತ್ತೆ, ಸೊ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ, ಓಕೆನಾ. ಅದಾದಮೇಲೆ ಒಂದಿಷ್ಟು ಅವರ್ಸ್ ವೆಯ್ಟ್ ಮಾಡಿ, ಒಂದು 5 to 6 ಅವರ್ಸ್ ವೆಯ್ಟ್ ಮಾಡಿ. ಅದಾದಮೇಲೆ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಎನೇಬಲ್ ಆಗುತ್ತೆ. ಸೊ ತುಂಬ ಎಸ್ ಸಿ ಸ್ಟೂಡೆಂಟ್ಸು ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರು. ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸು ಯಾರ್ಯಾರು ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಶೇರ್ ಮಾಡಿ ಒಂದು ವಿಡಿಯೋನ. ಹಾಗೆ ಇಂಥ ಇನ್ಫಾರ್ಮೇಟಿವ್ ಕಂಟೆಂಟ್ಸನ್ನು ಪಡೆಯೋದಕ್ಕೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ.